ಭಾಗ ಮತ್ತು ಆದೀಶ್ವರ್ ಇಬ್ಬರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಬರುತ್ತೆ. ಇದರ ನಡುವೆ ಆದೀಶ್ವರ್ ತಾವು ಏನು ಮಾಡಿದ್ವಿ ಅನ್ನೋದನ್ನು ಹೇಳಿದಾಗ ಅಲ್ಲಿರ್ತಕ್ಕಂಥ ಊರಿನ ಮಂದಿ, ಸ್ಕೂಲಿನ ಮಂದಿ ಏನೂ ಮಾಡದೆ ಬಿಲ್ಡಪ್ ತಗೋತಿದ್ದಾರೆ ಅಂತ ಅನ್ಕೋತಾರೆ. ಇಲ್ಲಿ ಕರಿಬಸಪ್ಪ ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಕೇಳ್ಕೊಂಡಾಗ ಇಲ್ಲಿ ಊರಿನ ಜನ ರೊಚ್ಚಿಗೆ ಹೇಳ್ತಾರೆ, ಏನು ಮಾಡಿರೋದಕ್ಕೆ ಇವ್ರಿಗೆ ಸನ್ಮಾನ, ಬರೀ ಮೋಸ ಮಾಡಿದ್ದಾರೆ, ಏನೂ ಮಾಡದೆ ಜಂಬ ಕೊಚ್ಕೋತಿದ್ದಾರೆ, ಇಂಥವ್ರಿಗೆಲ್ಲ ಸನ್ಮಾನ ಆಗಬಾರ್ದು ಅಂತ ಹೇಳ್ತಾರೆ. ಈ ಕಡೆ ಆದಿ ಏನಾಗಿದೆ ಅಂತ ಕೇಳೋದಕ್ಕೆ ಇನ್ನೇನು 4 ಸೈಕಲ್ ಕೊಟ್ಟು 200 ಸೈಕಲ್ ಅಂತೆ 20 ಕಂಪ್ಯೂಟರ್ ಕೊಡದೆ ಒಂದೇ ಕಂಪ್ಯೂಟರ್ ಕೊಟ್ಟಿರೋದು, ಇಲ್ಲರೂ ಬಿಲ್ಡಪ್ ಎಲ್ಲ ತಗೋತಿದ್ದಾರೆ ಅಂದಾಗ ಇಲ್ಲ ನಾವು ಮಾಡ್ತೀವಿ ಅಂತ ಅದೇ ಹೇಳೋಕೆ ಹೋದಾಗ ಭಾಗ್ಯ ಇಲ್ಲ ನಮ್ಮ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ. ನೋಡಿದ್ರೆ MDನೇ ಹೇಳ್ತಿದ್ದಾರೆ ಇವರಿಬ್ರು ಚೆನ್ನಾಗಿ ದುಡ್ಡು ಹೊಡ್ತಿದ್ದಾರೆ ಅಂತ ಮಾತಾಡ್ಕೊಂಡಾಗ ಈ ರೀತಿಯಾಗಿ ಮಾತಾಡ್ಬೇಡಿ, ನಿಜವಾಗ್ಲೂ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಭಾಗ್ಯ ಅವರು ಇತ್ತೀಚೆಗೆ ಬಂದಿರೋದು ಅವ್ರಿಗೂ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು ಇದನ್ನೆಲ್ಲ ನಂಬಬೇಕು ನಾವು ಹಾಗೆ ಹೀಗೆ ಅಂದಾಗ ನಿಮ್ಮ ಇಡೀ ಊರನ್ನೇ ದತ್ತು ತಗೋತಾ ಇದೀವಿ ಭಾಗ್ಯ ಅವರ ಹೆಸರಲ್ಲಿ ಅಂತ ಹೇಳ್ತಾರೆ. ಜನಗಳು ಎಲ್ಲರೂ ಕೂಡ ಕೈ ಚಪ್ಪಾಳಿಯನ್ನ ಹೊಡಿತಾರೆ. ತದನಂತರ ಇಲ್ಲಿ ಆದೀಶ್ವರ್ ಏನಿದು ಭಾಗ್ಯ ಅವರೇ ಈ ರೀತಿಯಾಗಿ ಮೋಸ ಆಗಿದೆಯಾ, ಮಕ್ಳಿಗೆ ಮೋಸ ಮಾಡಿದ್ಯಾರು, ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಿಲ್ಲ, ಇಷ್ಟು ದಿನ ನನ್ನ ಬೆನ್ನಿಂದ ಇಷ್ಟೆಲ್ಲ ನಡೆದಿದ್ಯಾ ಅಂದಾಗ ನಿಮ್ಮ ಒಳ್ಳೆತನ ಎಲ್ಲರೂ ಕೂಡ ನಿಮ್ದು ರೀತಿಯೇ ಒಳ್ಳೆಯವರು ಅನ್ಕೋತೀರಾ. ನಾನು ಈ ಒಂದು ಜಾಗಕ್ಕೆ ಬರೋದಕ್ಕೆ ಕಾರಣನೇ ಅದು ನನಗೆ ಮೊದಲೇ ಅನುಮಾನ ಇತ್ತು, ಅದಕ್ಕೋಸ್ಕರ ಇಲ್ಲಿ ತನಕ ಬಂದೆ, ಕೊನೆಗೂ ಅದು ಸತ್ಯ ಆಗಿದೆ. ಖಂಡಿತವಾಗ್ಲೂ ಯಾರು ಅನ್ನೋದನ್ನ ಹುಡುಕ್ಲೇಬೇಕು, ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಭಾಗ್ಯ ಹೇಳಿದಾಗ ಖಂಡಿತವಾಗ್ಲೂ ಅವರನ್ನ ಮೊದಲು ಈ ಒಂದು ಟ್ರಸ್ಟ್ ಇಂದ ಹೊರಗಡೆ ದಪ್ತೀನಿ ಅಂತ ಆದೀಶ್ವರ ಹೇಳ್ತಾರೆ. ಅತ್ತ ಕಡೆ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿ ನೀನು ಅಂತ ಹೇಳಿಲ್ಲ ಭಾಗ್ಯ, ಬಟ್ ಎಲ್ಲ ಕೂಡ ರಿವೀಲ್ ಆಗಿದೆ, ಇನ್ನೇನು ನೀನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಇಲ್ಲಿ ಕನಿಕಾಗೆ ಒಂದು ಫೋನ್ ಬರುತ್ತೆ, ಫ್ರೆಂಡ್ ಕಾಲ್ ಮಾಡಿದೆ, ನಿಮ್ಮ ಅಣ್ಣನ ಬಗ್ಗೆ ಟಿವಿಲಿ ಬರ್ತದೆ ನೋಡು ಅಂತ ಹೇಳ್ತಾರೆ. ಟಿವಿ ಆನ್ ಮಾಡ್ತಿದ್ದಂಗೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ, ಆದಿ ಮತ್ತೆ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬಂದದ. ಇಲ್ಲಿ ಭಾಗ್ಯ 35 ವರ್ಷವಾಗಿದ್ದು ಆದೀಶ್ವರ್ ಮದುವೆ ಆಗಿಲ್ಲ. ಇವತ್ತು ಭಾಗ್ಯ ಸೂರ್ಯವಂಶಿ ಅವರನ್ನ ಆದೀಶ್ವರ್ ಮದುವೆ ಆಗ್ತಿದ್ದಾರೆ. ಇವರ ನಡುವೆ ಒಂದು ರೀತಿಯ ಒಂದು ಪ್ರೀತಿ ಅಂತಕ್ಕಂಥದ್ದು ಇದೆ, ಜೊತೆಯಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ, ಜೊತೆಗೆ ಇವರಿಬ್ರು ಕ್ಲೋಸ್ ಆಗಿರೋ ಒಂದು ಕ್ಲಿಪ್ ಕೂಡ ಇದೆ ಅಂತ ಹೇಳಿ ಆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರೋ ಕ್ಲಿಪ್ಪನ್ನು ಪ್ರಸಾರ ಮಾಡ್ತಾರೆ. ಇದನ್ನು ನೋಡಿದೆ ಕನಿಕಾ, ಮೀನಾಕ್ಷಿ, ಕಾಮತ್ ಎಲ್ಲರನ್ನ ಕೂಡ ಕರೆದು ತೋರಿಸ್ತಾರೆ. ಅದನ್ನು ನೋಡಿದಂತ ಅವ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಇದಕ್ಕೆ ಹೇಳಿದ್ದು ಆದೀಶ್ವರನ ಭಾಗ್ಯ ಜೊತೆ ಸೇರ್ಬೇಡ ಅಂತ, ಆದ್ರೂ ನನ್ನ ಮಾತೆ ಕೇಳಲಿಲ್ಲ ಅಂತ ಮೀನಾಕ್ಷಿ ಕೋಪ ಮಾಡ್ಕೋತಿದ್ರೆ ಇದರಲ್ಲಿ ಆದಿ ಭಾಗ್ಯದು ಏನೂ ತಪ್ಪಿಲ್ಲ, ನಾನು ಆದಿ ಜೊತೆ ಮಾತಾಡ್ತೀನಿ ಅಂತ ಆದೀಶ್ವರ್ ಕಾಲ್ ಮಾಡೋಕೆ ನೋಡ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಆದಿಗೆ ಶ್ರೇಷ್ಠ ಈ ಒಂದು ನ್ಯೂಸ್ ಅನ್ನ ಫೋನ್ ನಲ್ಲಿ ತೋರಿಸಿರ್ತಾಳೆ. ಇತ್ತ ಕಡೆ ಆ ಒಂದು ನ್ಯೂಸ್ ಅನ್ನ ನೋಡಿದೆ ಆದೀಶ್ವರ್ ಶಾಕ್ ಆಗ್ತಿದ್ದಾರೆ. ಆ ಕಡೆ ಭಾಗ್ಯಗೂ ಕೂಡ ಬ್ರಹ್ಮ ಸುನಂದ್ ಅವರು ಕಾಲ್ ಮಾಡಿ ಟಿವಿಲಿ ಏನ್ ಬರ್ತದೆ ಗೊತ್ತಾ, ಮೊದಲು ಮೊಬೈಲ್ ನೋಡು, ನಿನ್ನ ಮತ್ತೆ ಆದಿ ಬಗ್ಗೆ ಗುಸ್ಗುಸುವಂತ ಮಾತುಕತೆ ಆಗ್ತದೆ, ಗಾಸಿಪ್ ಹರಡಿದೆ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದೆ, ನಿಜವಾಗ್ಲೂ ತತ್ತರಿಸಿ ಹೋಗ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಇದಕ್ಕೆ ಕಾರಣ ಶ್ರೇಷ್ಠ ಆಗಿರ್ಬೋದು, ಅದನ್ನ ಭಾಗ್ಯ ಕಂಡಿಡ್ದು ಸರಿಯಾಗಿ ಬುದ್ಧಿ ಕಲಿಸ್ತಾಳ. ಇತ್ತ ಕಡೆ ಕನಿಕಾ ಮಾಡ್ತಿರ್ತಕ್ಕಂಥ ಕುತಂತ್ರ ಹೊರಬಂದು ಆದೀಶ್ವರ್ ಕನಿಕಾಗೆ ಪಾಠ ಕಲಿಸ್ತಾರೆ. ಇದೆಲ್ಲದಕ್ಕೂ ಕೂಡ ಮೀರಿ ಆದಿ ಭಾಗ್ಯನ ಮದುವೆನೇ ಆಗಿಬಿಡ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ